ಸಮರ್ಪಣಾ ಪದ್ಧತಿಯ 11ನೆಯ ಶ್ಲೋಕದಲ್ಲಿ, ಅಂದರೆ ಪಾದುಕಾ ಸಹಸ್ರದ 111ನೆಯ ಶ್ಲೋಕದಲ್ಲಿ, ಮಾತೆಯ ಆಸೆಯನ್ನ ಈಡೇರಿಸುವುದಕ್ಕಾಗಿ ಶ್ರೀರಾಮನು ಭರತನಿಗೆ ಪಾದುಕೆಗಳನ್ನ ಕೊಟ್ಟನು ಅಂತಾರೆ ದೇಶಿಕರು. ಶ್ಲೋಕ ನೋಡೋಣ. ವಾಕ್ಯೆ ಗರೀಯಸಿ ಪಿತುಃ ವಿಹಿತೇಪ್ಯ ತೃಪ್ತ್ಯ ಮಾತುರ್ಮನೋರಥಂ ಅಶೇಷಮವಂದ್ಯ ಇಷ್ಯನ್ ಮನ್ಯೇ ತದಾ ರಘುಪತಿ ಭರತಸ್ಯ ತೇನೆ ಮಾತತ್ವಯೈವ ಮಣಿಮೌಲಿ ನಿವೇಶ ಲಕ್ಷ್ಮೀಂ. ಮಾತಃ ಅಮ್ಮ ಪಾದುಕಾ ದೇವಿಯೇ, ರಘುಪತಿ ಶ್ರೀರಾಮನಾದವನು ತದಾ ಕಾಡಿಗೆ ಹೊರಡುವ ಸಮಯದಲ್ಲಿ, ಪಿತುಹು ತಂದೆಯ, ಗರೀಯಸಿ ಬಹಳ ದೊಡ್ಡದಾಗಿರುವ, ವಾಕ್ಯೆ ಕಾಡಿಗೆ ಹೋಗಬೇಕೆಂಬ ಮಾತುಗಳು, ವಿಹಿತೇಪಿ ವಿಧಿಸಲ್ಪಟ್ಟಿದ್ದರೂ, ಅತೃಪ್ತ್ಯ ಆ ಆಸೆಯು ಪೂರ್ತಿಯಾಗಿ ನೆರವೇರದೇ ಇದ್ದುದರಿಂದ, ಮಾತುಹು ಕೈಕೇಯಿ ಮಾತೆಯ, ಮನೋರಥಂ ಮನೋರಥವನ್ನ, ಅಶೇಷಂ ಸಂಪೂರ್ಣವಾಗಿ, ಅವಂದ್ಯ ಇಷ್ಯನ್ ನೆರವೇರಿಸುವವನಾಗಿ, ತ್ವಯೈವ ನಿನ್ನಿಂದಲೇ, ಭರತಸ್ಯ ಭರತನಿಗೆ, ಮಣಿಮೌಲಿ ರತ್ನ ಕಿರೀಟದ, ನಿವೇಶ ಇಡುವುದರಿಂದ ಉಂಟಾಗುವ, ಲಕ್ಷ್ಮೀಂ ಸೌಂದರ್ಯವನ್ನ, ತೇನೆ ಮಾಡಿದನು, ಮನ್ಯೆ ತಿಳಿದಿದ್ದೇನೆ. ಚಕ್ರವರ್ತಿ ದಶರಥನಲ್ಲಿ ಕೈಕೇಯಿ 2 ವರಗಳನ್ನ ಕೇಳಿದ್ಲು. ಒಂದು, ಶ್ರೀರಾಮನು 14 ವರ್ಷ ಕಾಡಿಗೆ ಹೋಗಬೇಕು. ಇನ್ನೊಂದು, ತನ್ನ ಮಗ ಭರತನಿಗೆ ರಾಜ್ಯಾಭಿಷೇಕವಾಗಬೇಕು ಅನ್ನೋದು. ಪಿತೃವಾಕ್ಯ ಪರಿಪಾಲನೆಯಾಗಬೇಕು ಅಂತಾದ್ರೆ 2 ವರಗಳು ನಡೀಬೇಕು. ಕಾಡಿಗೆ ಹೋಗೋದು ಶ್ರೀರಾಮನಿಗೆ ಸುಲಭದ ಕಾರ್ಯ, ಅದು ಅವನೇ ಮಾಡಬೇಕಾಗಿರೋ ಕಾರ್ಯವಾದ್ರಿಂದ ಸುಲಭವಾಗಿ ಪಿತೃವಾಕ್ಯ ಪರಿಪಾಲನೆ ಮಾಡಿಬಿಟ್ಟ. ಆದರೆ ಇನ್ನೊಂದು ವರವನ್ನ ನಡೆಸಬೇಕು ಅಂದ್ರೆ ಭರತ ಒಪ್ಪಲಿಲ್ಲ. ಆದರೆ ತಾಯಿಯ ಇಷ್ಟವನ್ನ ಸಂಪೂರ್ಣವಾಗಿ ನಡೆಸಿ ಪಿತೃವಾಕ್ಯ ಪೂರ್ತಿಯಾಗಿ ಪರಿಪಾಲನೆ ಮಾಡಲೆಂದೇ ಶ್ರೀರಾಮ ಮಣಿಗಳಿಂದ ಕೂಡಿದ ಪಾದುಕೆಯನ್ನ ಭರತನ ತಲೆಯ ಮೇಲೆ ಕಿರೀಟದ ಹಾಗೆ ಇಟ್ಟ. ಅದಕ್ಕಾಗಿಯೇ ಶ್ರೀರಾಮನು ನಿನ್ನನ್ನು ಸಮರ್ಪಿಸಿದನು ಎಂದು ತಿಳಿಯುತ್ತೇನೆ ಅಂತ ಪಾದುಕಾದೇವಿಗೆ ಹೇಳ್ತಾರೆ ವೇದಾಂತ ದೇಶಿಕರು. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.